ಹಾಯ್ ಗಾಯ್ಸ್, ವೆಲ್ಕಮ್ ಟು ಪ್ರಕೃತಿ ಅಕಾಡೆಮಿ. ಪತ್ರಿಕೆ 2 ಕನ್ನಡಕ್ಕೆ ಸಂಬಂಧಪಟ್ಟಂಥ ಸಂಭವನೀಯ ಉತ್ತರಗಳು. ಮೊದಲನೇ ಪ್ರಶ್ನೆ, ಬಯಸಿದ್ದನ್ನು ನೀಡುವ ಅದ್ಭುತ ರಹಸ್ಯ ಶಕ್ತಿಯನ್ನು ಅಡಗಿಸಿಡುವ ಜಾಗ. ರೈಟ್ ಆನ್ಸರ್, ಮನಸ್ಸಿನ ಆಳದಲ್ಲಿ. ಎರಡನೇ ಪ್ರಶ್ನೆ, ಮನುಷ್ಯ ಬಂಧಿತನಾಗಿರುವುದು. ರೈಟ್ ಆನ್ಸರ್, ಪರಿಮಿತ ಹಾಗೂ ಸಂಕುಚಿತ ಭಾವನೆಯಿಂದ. ಪ್ರಶ್ನೆ ಸಂಖ್ಯೆ 3, ಮನುಷ್ಯನು ಕಣ್ಣು ಮುಚ್ಚಿಕೊಂಡು ಕತ್ತಲೆ ಎಂದು ಅಳುವ ಸ್ಥಿತಿಗೆ ಕಾರಣ. ಆನ್ಸರು, ಅಜ್ಞಾನ. ಪ್ರಶ್ನೆ ಸಂಖ್ಯೆ 4, ತುಣುಕು ವಸ್ತುವಿನಲ್ಲಿ ಅಪಾರ ಶಕ್ತಿ ಇದೆ ಎಂದು ಹೇಳಿದವರು ಐನ್ಸ್ಟೀನ್. ಪ್ರಶ್ನೆ ಸಂಖ್ಯೆ 5, ಚಿಂತಾಮಣಿ ಎಂದರೆ ಬಯಸಿದ್ದನ್ನು ನೀಡುವ ಅದ್ಭುತ ಶಕ್ತಿ. ಪ್ರಶ್ನೆ ಸಂಖ್ಯೆ 6, ಮನುಷ್ಯನ ಮನಸ್ಸು ಬಾಲ್ಯದಿಂದ ಅರಿಯುತ್ತಿರುವ ಜಾಗ. ರೈಟ್ ಆನ್ಸರ್, ಹೊರಗಡೆ. ಪ್ರಶ್ನೆ ಸಂಖ್ಯೆ 7, ಸಹಸ್ರಾರು ವರ್ಷಗಳಿಂದ ಜನ ತಿಳಿದಿರುವುದು. ರೈಟ್ ಆನ್ಸರ್, ಭೂಮಿ ಚಪ್ಪಟೆಯಾಗಿದೆ. 8ನೇ ಪ್ರಶ್ನೆ, ಅಂತರ್ಯದಾಳ ಪದದಲ್ಲಿರುವ ಸಂಧಿ. ರೈಟ್ ಆನ್ಸರ್, ಎಂಡ್ ಸಂಧಿ. ಪ್ರಶ್ನೆ ಸಂಖ್ಯೆ 9, ಸಂವತ್ಸರ ಭೂಮಿಗೆ ಬರುವಾಗ ಇದನ್ನು ತರುವುದು. ಆನ್ಸರು, ಸುರಲೋಕದ ಸಂಪದ. ಪ್ರಶ್ನೆ ಸಂಖ್ಯೆ 10, ದಬ್ಬುವುದು ಇದನ್ನು. ಸಂಶಯ ಮತ್ತು ದ್ವೇಷಸೂಯೆ. 11ನೇ ಪ್ರಶ್ನೆ, ಉರಿಯಬೇಕಾಗಿರುವುದು ಸತ್ಯದ ಊದಿನ ಕಡ್ಡಿ. ಪ್ರಶ್ನೆ ಸಂಖ್ಯೆ 12, ನವ ಸಂವತ್ಸರ ಮೀಸಲಾಗಿರುವುದು ಪ್ರೇಮಕ್ಕೆ. ಕಲಿಮಲ್ಲ. 13ನೇ ಪ್ರಶ್ನೆ, ಬೇವು ಬೆಲ್ಲ ಸವಿಯುವನು. ಪ್ರಶ್ನೆ ಸಂಖ್ಯೆ 14, ನವ ಸಂವತ್ಸರದೊಂದಿಗೆ ನಮ್ಮನ್ನು ಕರೆದಿರುವುದು ಯುಗಾದಿ. ಹೆಜ್ಜೇನು ಪದದಲ್ಲಿರುವ ಸಮಾಸ ಕರ್ಮಧಾರೆಯ ಸಮಾಸ. 16ನೇ ಪ್ರಶ್ನೆ, ವೈಕುಂಠ ಪದದ ಗುಣಿತಾಕ್ಷರಕ್ಕೆ 3ನೇದು ರೈಟ್ ಆನ್ಸರ್. 17ನೇ ಪ್ರಶ್ನೆ, ರಮೇಶನು ತನ್ನ ಪುಸ್ತಕವನ್ನು ರವಿ ಮತ್ತು ರಂಜಿತನಿಗೆ ನೀಡಿದನು. ಈ ಪದಗಳಲ್ಲಿರುವ ಆತ್ಮಾರ್ಥಕ ಸರ್ವನಾಮ. ಆನ್ಸರು, ತನ್ನ. ದ್ವಿರುಕ್ತಿಗೆ ಉದಾಹರಣೆ ತುತ್ತ ತುದಿ ಎದೆದೆ. ಎ ಮತ್ತು ಬಿ ರೈಟ್ ಆನ್ಸರ್. ಚಿಲಿಪಿಲಿ ಗುಡ್ಡಗಳು ಇವೆರಡು ಜೋಡು ನುಡಿಗೆ ಸಂಬಂಧಪಟ್ಟಿದ್ದು. ವಿದ್ಯಾರ್ಥಕ ಕ್ರಿಯಾರೂಪ ಮಾಡೇವು. ಸ್ವಾವಲಂಬನೆ ಪದದ ವಿರುದ್ಧ ಪದ ಪರಾವಲಂಬನೆ. ಆಲಿಸುವಿಕೆ ದೋಷಕ್ಕೆ ಸೂಕ್ತವಲ್ಲದ ಕಾರಣ ಆಸಕ್ತಿಪೂರ್ಣವಾಗಿ ಕೇಳುವುದು. ಉಪನ್ಯಾಸ ಪದ್ಧತಿಯ ಒಂದು ಅನಾನುಕೂಲ ಅಂಶ ಮಕ್ಕಳ ಚಟುವಟಿಕೆಗಳಿಗೆ ಅವಕಾಶವಿರುವುದಿಲ್ಲ. ಗದ್ಯ ಬೋಧನೆಯ ಗುರಿ, ಇದಕ್ಕೆ ರೈಟ್ ಆನ್ಸರ್ ಎ ಬಿ ಸಿ. ಪದ ಸಂಪತ್ತು ಮತ್ತು ವಾಕ್ಯರಚನಾ ಸಾಮರ್ಥ್ಯ ಬೆಳೆಸುವುದು, ಸ್ವಾತಂತ್ರ್ಯ ಯೋಜನೆ ಬೆಳೆಸುವುದು, ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು, ರಾಗವಾಗಿ ಆಡುವ ಸಾಮರ್ಥ್ಯ, ಛಂದಸ್ಸು ಪರಿಚಯಿಸುವುದು ಪದ್ಯ ಬೋಧನೆಯ ಗುರಿಗಳು. ಎ ಬಿ ಸಿ ರೈಟ್ ಆನ್ಸರ್. ವ್ಯಾಕರಣ ಬೋಧನೆಯ ಉದ್ದೇಶವಲ್ಲದ್ದು. ರೈಟ್ ಆನ್ಸರ್, ಪದ್ಯವನ್ನು ರಾಗವಾಗಿ ಆಡಲು ಕಲಿಸುವುದು. ಭಾಷಾಂತರಕ್ಕೆ ಸೂಕ್ತವಲ್ಲದ ಹೇಳಿಕೆ. ರೈಟ್ ಆನ್ಸರ್, ಮೂಲ ಪಠ್ಯವನ್ನು ಆಧಾರವಾಗಿಟ್ಟುಕೊಂಡು ಹೊಸ ಪಠ್ಯ ಸೃಜಿಸುವುದು. ಘಟಕವು ವ್ಯವಸ್ಥಿತಗೊಳಿಸಲ್ಪಟ್ಟ ವಿಜ್ಞಾನ ಅಥವಾ ಕಲೆಯ ಪರಿಸರದ ಅರ್ಥಗರ್ಭಿತ ಪ್ರಮುಖ ನೋಟ ಎಂದು ವಿವರಿಸಿದವರು ಸ್ಟ್ಯಾಮ್ಫರ್ಡ್ ರವರು. ಭಾಷಾ ಪ್ರಯೋಗಾಲಯದಲ್ಲಿ ಭಾಷೆಯನ್ನು ಕಲಿಸಲು ಸೂಕ್ತವಲ್ಲದ ವಿಧಾನ ಗ್ರಂಥಾಲಯದ ಕಾರ್ಯಾಚರಣೆ. ಲಿಖಿತ ಪರೀಕ್ಷೆಯ ಅನುಕೂಲವಲ್ಲದ್ದು, ದೊಡ್ಡ ಗುಂಪು ನಿರ್ವಹಣೆ ಕಷ್ಟ. ಪ್ರಶ್ನೆ ಪತ್ರಿಕೆಯ ಕನ್ನಡಿ. ರೈಟ್ ಆನ್ಸರ್, ನೀಲನಕಾಶೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿಂದುಳಿಕೆಗೆ ಸೂಕ್ತವಲ್ಲದ ಕಾರಣ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ.